ರಾಜ್ಯ ಕಾಂಗ್ರೆಸ್ ಅಲ್ಲಿ ಕುರ್ಚಿ ಕದನಕ್ಕೆ ಇವತ್ತು ಅಂತ್ಯ ಹಾಡಲಾಗುತ್ತಾ? ಹೈಕಮಾಂಡ್ ಅಂಗಳದಲ್ಲಿ ಈ ಬಗ್ಗೆ ಇವತ್ತು ಚರ್ಚೆ ಆಗುತ್ತಾ? ಸಿಎಂ ಮತ್ತೆ ಡಿಸಿಎಂ ಇಬ್ಬರನ್ನೂ ಕೂರಿಸಿ ಹೈಕಮಾಂಡ್ನ ನಾಯಕರು ಒಂದು ಸ್ಪಷ್ಟತೆಯನ್ನ ಕೊಡ್ತಾರಾ ಅನ್ನೋದು ಇವತ್ತಿನ ಕುತೂಹಲ. ದೆಹಲಿಗೆ ಶಿಫ್ಟ್ ಆಗ್ತಾ ಇದೆ ಕುರ್ಚಿಯ ರಾಜಕೀಯ. ವೋಟ್ ಚೋರಿ ಪ್ರೊಟೆಸ್ಟ್ ನೆಪ ಶಕ್ತಿ ಪ್ರದರ್ಶನಕ್ಕೆ ಎರಡೂ ಬಣದಿಂದ ಅಂದ್ರೆ ಸಿದ್ದರಾಮಯ್ಯ ಬಣ ಮತ್ತೆ ಡಿಕೆ ಶಿವಕುಮಾರ್ ಬಣದಿಂದ ತಯಾರಿಗಳು ಆಗಿದೆ. ನಿನ್ನೆ ಡಿಸಿಎಂ ಇವತ್ತು ಸಿಎಂ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಕೆಲ ಸಚಿವರು ಶಾಸಕರ ಜೊತೆಯಲ್ಲಿ ದೆಹಲಿಗೆ ಸಿಎಂ ಹೊರಡ್ತಾ ಇದ್ದಾರೆ. ಇವತ್ತು ರಾಮಲೀಲಾ ಮೈದಾನದಲ್ಲಿ ಪ್ರತಿಭಟನೆಗೆ ತಯಾರಿಗಳು ನಡೆದಿದೆ. ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್ ಜೊತೆಯಲ್ಲಿ ಚರ್ಚೆಗೆ ಡಿಕೆ ಶಿವಕುಮಾರ್ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನೆಪದಲ್ಲಿ ಅಲ್ಪ ವಿರಾಮವನ್ನ ಹಾಕಿದ್ರು ಉಭಯ ನಾಯಕರು. ಆದ್ರೆ ಮತ್ತೆ ಅದು ಅಧಿವೇಶನದ ಸಂದರ್ಭದಲ್ಲಿ ತಾರಕಕ್ಕೇರಿದೆ. ಡಿನ್ನರ್ ಸಭೆಗಳು, ಯತೀಂದ್ರ ಹೇಳಿಕೆ, ಡಿಕೆ ಬಣದ ಹೇಳಿಕೆಗಳು, ನಾಯಕತ್ವ ಬಿಕ್ಕಟ್ಟಿಗೆ ಸ್ಪಷ್ಟತೆ ಬೇಕು ಅಂತೇಳಿ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದು ಈ ಸತಿ ಹೈಕಮಾಂಡ್ ನಾಯಕರ ಮುಂದೆ ಕೇಳುವಂತ ಸಾಧ್ಯತೆಗಳಿದೆ. ಅಧಿವೇಶನದ ಬಳಿಕ ಸಂದೇಶ ರವಾನೆಗೆ ಮನವಿ ಮಾಡುವಂತ ಸಾಧ್ಯತೆಗಳು ಇದೆ. ಇವತ್ತು ದೆಹಲಿಗೆ ಆಪ್ತ ಸಚಿವರ ಜೊತೆಯಲ್ಲಿ ಸಿಎಂ ಕೂಡ ಪ್ರಯಾಣ ಮಾಡ್ತಿದ್ದಾರೆ. ಅವಕಾಶ ಸಿಕ್ಕರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಈ ಕುರ್ಚಿ ಕದನದ ಬಗ್ಗೆ ಚರ್ಚೆ ನಡೆಸುವಂತ ಸಾಧ್ಯತೆಗಳಿದೆ. ಕುತೂಹಲ ಮೂಡಿಸಿದೆ ಸಿಎಂ ಮತ್ತೆ ಡಿಸಿಎಂ ದೆಹಲಿ ಭೇಟಿ. ಒಂದ್ ಕಡೆ ವೋಟ್ ಚೋರಿ ವಿರುದ್ಧವಾಗಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ಅಂತ ಉಭಯ ನಾಯಕರು ದೆಹಲಿಗೆ ಹೋಗಿದ್ರೂ ಕೂಡ ತಮ್ಮ ನಡುವೆ ನಡೀತಿರುವಂತ ಕುರ್ಚಿ ಕದನಕ್ಕೆ ಒಂದು ಸ್ಪಷ್ಟತೆ ಕೇಳುವಂತ ನಿರೀಕ್ಷೆ ಇದೆ. ಹಾಗಾದ್ರೆ ಗದ್ದುಗೆ ಗುದ್ದಾಟದ ಬಗ್ಗೆ ಯಾರ್ಯಾರು ಏನೇನು ಹೇಳಿದ್ದಾರೆ ನೋಡೋಣ. ಕಾಂಗ್ರೆಸ್ ಪಕ್ಷದ ಸಂಘಟನೆ ಇದಕ್ಕೆ ಒಂದು ಪ್ರತಿಫಲ ಸಿಕ್ಕಬೇಕು, ಒಂದು ಫಲ ಅವ್ರಿಗೆ ದೊರಕಬೇಕು ಅನ್ನೋದನ್ನೇ ನಾವು ಅಭಿಲಾಷೆ. ರಾಜ್ಯದ ಜನರು, ಈ ಭಾಗದ ಜನರು, ನಮ್ಮ ಶಾಸಕರು, ಸಾಕಷ್ಟು ಜನರು 90 ಭಾಗ ಅವರೆಲ್ಲರೂ ಕೂಡ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಕೊಡಬೇಕು ಅಂತ ಹೇಳಿ ಎಲ್ಲರೂ ಮನವಿ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಆಸೆ ಇದೆ. ನಾವು ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಮಾತ್ರ ನಮ್ಮ ಕನಸು. ನಾವು ಆ ಕನಸನ್ನ ನೆನಸು ಮಾಡ್ಕೋಬೇಕಷ್ಟೇ. ಅವ್ರು ಏನೇ ಹೇಳ್ಕೊಳ್ಳಿ, ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. 6ನೇ ತಾರೀಕು 6-9 ಪ್ರಮಾಣವಚನ ಅವ್ರು ತಗೊಳ್ತಾರೆ ಅಂತ ಹೇಳಿದ್ರೆ ಮೊದಲಿಗನೇ ನಾನು ಖುಷಿ ಪಡೋದ್ರಲ್ಲಿ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇದೆ. ಆಯಿತು ಅಂದರೆ ನಾನೇ ಮೊದಲನೇಗ ಖುಷಿ ಆಗೋದ್ರೆ ಮೊದಲನೇಗ ನಾನೇ. CM ಕುರ್ಚಿ ಖಾಲಿಯಾದಾಗ ಬಂದರೆ ಅದಕ್ಕೆ ಕರೆಕ್ಟಾಗಿ ಉತ್ತರ ಕೊಡ್ತೀನಿ. ಸಂಕ್ರಾಂತಿ ಒಳಗಾಗೋದೇನು, ನಾಳೆ ವಾರ ಸೆಷನ್ ಇದೆ, ಅದರೊಳಗಾದ್ರೂ ನಾವು ಖುಷಿನೇ ಪಡೋದು ನಾನೇ ಮೊದಲಿಗ. ಇಕ್ಬಾಲ್ ಹುಸೇನ್ ಮಾತು ನಂಬಕ್ ಹೋಗ್ಬೇಡಿ. ಅವನಿಗೆ ಚಟ, ಮಾತನ್ ಚಟ, ಅವನ ಮೇಲೆ ಆಕ್ಷನ್ ತಗೋಬೇಕು ಫಸ್ಟ್. 6ನೇ ತಾರೀಕು CM ಆಗ್ತಾರೆ ಡಿಕೆ ಶಿವಕುಮಾರ್ ಅಂತ ಹೇಳಿದ್ದಾರೆ ಸರ್. ಅವ್ನ ತಲೆ ಕೆಟ್ಟಿದೆ ಅಷ್ಟೇ. ಜನವರಿ 6ಕ್ಕೆ ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದ್ದಾರೆ ಸರ್. ಹೈಕಮಾಂಡ್ ಹೇಳದಂತೆ ಜನವರಿ 6ಕ್ಕೆ ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದ್ದಾರೆ ಸರ್. ಹೈಕಮಾಂಡ್ ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕಾರ್ತಿಕ್. ಈಗ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗಿದೆ ಈ ಕುರ್ಚಿ ಕದನದ ವಿಷಯವಾಗಿ. ಬ್ರೇಕ್ಫಾಸ್ಟ್ ಮೀಟಿಂಗ್ ನೆಪದಲ್ಲಿ ಅಲ್ಪ ವಿರಾಮ ಹಾಕೋ ಪ್ರಯತ್ನ ಆದ್ರೂ ಕೂಡ ಡಿನ್ನರ್ ಸಭೆಯಲ್ಲಿ ಇದೀಗ ಅದು ತಾರಕಕ್ಕೇರ್ತಾ ಇದೆ. ಅಟ್ಲೀಸ್ಟ್ ಈಗಲಾದ್ರೂ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಸ್ಪಷ್ಟತೆಯನ್ನ ಇಬ್ರು ನಾಯಕರಿಗೆ ಇವತ್ತು ಕೊಡೋ ಪ್ರಯತ್ನ ಮಾಡುತ್ತಾ? ಶರ್ಮಿತಾ ಶೆಟ್ಟಿ, ಬಹಳ ಪ್ರಮುಖವಾಗಿ ವೋಟ್ ಚೋರಿಯ ಪ್ರತಿಭಟನೆ ಕಾರಣಕ್ಕಾಗಿ ಸಿಎಂ ಡಿಸಿಎಂ ಇವತ್ತು ದೆಹಲಿಯಲ್ಲಿ ಇರ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬೆಂಗಳೂರಿನಿಂದ ದೆಹಲಿಗೆ ಪ್ರಯಾಣವನ್ನು ಕೂಡ ಬೆಳೆಸಲಿಕ್ಕಿದ್ದಾರೆ. ಅವರ ಜೊತೆ ಒಂದಿಷ್ಟು ಸಚಿವರು ಕೂಡ ತೆರಳುತ್ತಾ ಇರುವಂತದ್ದು. ಕೆಜೆ ಜಾರ್ಜ್, ಮಹದೇವಪ್ಪ ಸೇರಿದಂತೆ ಜಮೀರ್ ಅಹಮದ್ ಅವರ ಜೊತೆಗೆ ಪ್ರಯಾಣ ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ. ಪ್ರಮುಖವಾಗಿ ಗಮನಿಸಬೇಕು, ಕುರ್ಚಿ ಕದನದ ಒಂದು ಏನು ವಿಚಾರ ತಾರಕಕ್ಕೇರಿತ್ತು, ಇಂತಹ ಒಂದು ಸಂದರ್ಭದಲ್ಲಿ ದೆಹಲಿಯಲ್ಲಿ ಉಭಯ ನಾಯಕರು ಇರುವಂತಹ ಕಾರಣಕ್ಕಾಗಿ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಇಬ್ಬರು ಕೂಡ ಪ್ರಯತ್ನಗಳನ್ನ ಪಡ್ತಾರೆ. ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿರುವಂತಹ ಕಾರಣಕ್ಕಾಗಿ ನಿನ್ನೆ ಸಂಜೆಯೇ ಅವರು ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟರು. ಆದರೆ ಅದು ಸಾಧ್ಯ ಆಗಿಲ್ಲ. ಅಲ್ಲಿ ಭೇಟಿಯಾದರೂ ಕೂಡ ಅವರಿಗೆ ರಾಜ್ಯದ ವಿದ್ಯಮಾನಗಳ ಬಗ್ಗೆ, ರಾಜ್ಯದ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮಾತುಕತೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು ಈಗ ದೆಹಲಿ ಮೂಲದಿಂದ ಬಂದಿರುವಂತಹ ಮಾಹಿತಿ. ಇದರ ಜೊತೆಗೆ ಇವತ್ತು ಸಿಎಂ ಸಿದ್ದರಾಮಯ್ಯವರು ಕೂಡ ಅಲ್ಲಿ ದೆಹಲಿಗೆ ತೆರಳುತ್ತಾರೆ. ಬಹುತೇಕವಾಗಿ ಶಾಸಕರೆಲ್ಲರೂ ಕೂಡ ವೋಟ್ ಚೋರಿಯ ಪ್ರತಿಭಟನೆ ಕಾರಣಕ್ಕಾಗಿ ದೆಹಲಿಗೆ ತೆರಳುತ್ತಾ ಇರುವಂತಹ ಕಾರಣಕ್ಕಾಗಿ ತಮ್ಮ ಬಲವನ್ನು ಕೂಡ
ಹೈಕಮಾಂಡ್ ನಾಯಕರ ಮುಂದೆ ಪ್ರದರ್ಶನ ಮಾಡೋದಕ್ಕೂ ಕೂಡ ಒಂದು ವೇದಿಕೆ ಸಿಕ್ಕಂತೆಯೂ ಕೂಡ ಉಭಯ ನಾಯಕರಿಗೆ ಆಗಿದೆ. ಇದೇ ಒಂದು ಕಾರಣಕ್ಕಾಗಿ ಕೇವಲ ಆ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸುವ ನಂತರದಲ್ಲಿ ಒಂದಿಷ್ಟು ಸಮಯಾವಕಾಶ ಏನಾದರೂ ಸಿಕ್ಕದಂತ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರೊಂದಿಗೆ ಒಂದಿಷ್ಟು ಮಾತುಕತೆಯನ್ನು ಮಾಡಬಹುದೇ ವಿನ ಒಂದು ಸಭೆಯನ್ನಾಗಲಿ ಅಥವಾ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ದಿಷ್ಟವಾಗಿ ಸಭೆಯನ್ನು ಮಾಡುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇದಾವೆ. ಬಹುತೇಕವಾಗಿ ಅದು ಸಾಧ್ಯವೂ ಕೂಡ ಆಗೋದಿಲ್ಲ. ಜೊತೆಗೆ ಸಿಎಂ ಸಿದ್ದರಾಮಯ್ಯನವರ ಬಣದ ಸಚಿವರು ಕೂಡ ಒಟ್ಟಿಗೆ ತೆರಳುತ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ತೆರಳಿದಂತ ಸಂದರ್ಭದಲ್ಲಿ ಅವರವರಿಗೆ ಯಾರು ಸಂಪರ್ಕದಲ್ಲಿದ್ದಾರೋ ಹೈಕಮಾಂಡ್ ನಾಯಕರು ಅವರೆಲ್ಲರ ಮುಂದೆ ಸಿದ್ದರಾಮಯ್ಯನವರ ಪರವಾಗಿ ಒಂದಿಷ್ಟು ಮಾತನಾಡುವಂಥದ್ದು ಅಥವಾ ಸಿದ್ದರಾಮಯ್ಯನವರ ಅನಿವಾರ್ಯತೆ ಕುರಿತಂತೆ ಮಾತನಾಡುವಂತ ಸಾಧ್ಯತೆಯೂ ಕೂಡ ಇದೆ. ಅದೇರಂತೆ ಸಿಎಂ ಡಿ ಕೆ ಶಿವಕುಮಾರ್ ಕೂಡ ಅವರ ಆಪ್ತರಾಗಿರುವಂತಹ ಅಲ್ಲಿ ಇರುವಂತಹ ಹೈಕಮಾಂಡ್ ನಾಯಕರೇನಿದ್ದಾರೆ ಅವರೊಂದಿಗೆ ಮಾತುಕತೆಯನ್ನು ಮಾಡುವ ಮೂಲಕವಾಗಿ ರಾಜ್ಯದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರ ಕಾರಣಕ್ಕಾಗಿ ಎದ್ದಿರುವಂತಹ ಒಂದಿಷ್ಟು ಚರ್ಚೆಗಳೇನಿದಾವಲ್ಲ, ಒಂದಿಷ್ಟು ಗೊಂದಲಗಳಿದಾವಲ್ಲ, ಅದೆಲ್ಲವನ್ನು ಕೂಡ ಅಲ್ಲಿ ಪ್ರಸ್ತುತಪಡಿಸುವಂತಹ ಸಾಧ್ಯತೆಯೂ ಕೂಡ ದಟ್ಟವಾಗಿರುವಂತದ್ದು. ಜೊತೆಗೆ ಇವತ್ತು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಎಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇರತಕ್ಕಂಥ ಕಾರಣಕ್ಕಾಗಿ ಆ ಪ್ರತಿಭಟನೆ ನಂತರದಲ್ಲಿ ಅವರನ್ನ ಭೇಟಿ ಮಾಡೋದಕ್ಕೆ ಇಬ್ಬರು ನಾಯಕರು ಪ್ರಯತ್ನ ಪಡ್ತಾರೆ. ಆದರೆ ಇವತ್ತು ಬಹುತೇಕವಾಗಿ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಚರ್ಚೆ ಆಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಇಲ್ಲ ಅಂತಲೇ ಹೇಳಲಾಗ್ತಾ ಇದೆ. ಜೊತೆಗೆ ಇಲ್ಲಿ ಇನ್ನೂ ಒಂದು ವಿಚಾರವನ್ನು ಗಮನಿಸಬೇಕು. ಈ ಒಂದು ನಾಯಕತ್ವದ ಸಂಬಂಧಪಟ್ಟಂತೆ ಇಬ್ಬರು ನಾಯಕರ ಒಂದು ಆಪ್ತರಾಗಿರ್ತಕ್ಕಂಥ ಶಾಸಕರು ಇರಬಹುದು, ಸಚಿವರು ಇರಬಹುದು, ಒಂದಿಷ್ಟು ಹೇಳಿಕೆಗಳನ್ನು ಬಹಿರಂಗವಾಗಿ ಕೊಡ್ತಾ ಇದ್ದಾರೆ. ಸದನ ನಡೆಯುವಂತಹ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇರುವಂತಹ ಕಾರಣಕ್ಕಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಮತ್ತು ಡಿಸಿಎಂ ಅವರಿಗೆ ಈ ರೀತಿಯ ಬೆಳವಣಿಗೆಯನ್ನ ಆಗದೇ ಇರುವಾಗೆ ನೋಡಿಕೊಳ್ಳಿ ಎನ್ನುವಂತಹ ಒಂದು ಸೂಚನೆಯನ್ನು ಕೊಟ್ಟು ಕಳಿಸುವಂತಹ ಸಾಧ್ಯತೆಯೂ ಕೂಡ ಇರುವಂತದ್ದು. ಶರ್ಮಿತಾ ಶೆಟ್ಟಿ.